ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ AI ತಮ್ನೇಲ್ ಮತ್ತೆ AI ವಿಡಿಯೋಗಳು. ಇದು ನನಗೆ ಕಮೆಂಟಲ್ಲಿ ಒಬ್ರು ಕೇಳಿದ್ರು, AI ತಮ್ನೇಲ್ಗಳನ್ನ ಯೂಸ್ ಮಾಡಿದಾಗ ನಾವು ಆಲ್ಟರ್ಡ್ ಕಂಟೆಂಟು ಎಸ್ ಕೊಡಬೇಕಾ ನೋ ಕೊಡಬೇಕಾ ಅಂತ ಅಂದ್ಬಿಟ್ಟು. ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಆದರೂ ಕೂಡ ಇವಾಗ್ಲೂ ಇನ್ನೊಂದ್ಸರಿ ನನಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ರು. ಹಾಗಾಗಿ ಸರಿ ಅಂತ ಅನ್ಕೊಂಡು ಇವಾಗ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆಯ್ತಾ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಮಾತಾಡ್ತಾ ಇದ್ದೀನಿ ಅದೆಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಯಾಕೆಂದ್ರೆ ನಾನು ಇಲ್ಲಿ AI ತಮ್ನೇಲ್ ಬಗ್ಗೆನೂ ಮಾತಾಡ್ತಾ ಇದ್ದೀನಿ, AI ವಿಡಿಯೋಗಳ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಇದೆಲ್ಲನೂ ಯೂಟ್ಯೂಬ್ ಅಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಬರ್ಬೋದು ಇದರಿಂದ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಅದನ್ನ ನೀವು ಕಂಪ್ಲೀಟ್ ಆಗಿ ಕೇಳಿಸ್ಕೊಂಡು ಫಾಲೋ ಮಾಡೋಕೆ ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲ ಅಂತಂದ್ರೆ ನೀವು ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗೆ ನೀವು ಮಾಡ್ಬೋದು. ಇದರಲ್ಲಿ ಯಾವುದೇ ನಾನು ಮಾಡಬೇಡಿ ಅಂತ ಹೇಳೋದಕ್ಕೆ ನಾನು ಯಾರು ಅಲ್ಲ ಅಲ್ವಾ. ಯೂಟ್ಯೂಬಲ್ಲಿ ಇಂಥ ಪ್ರಾಬ್ಲಮ್ಗಳು ಬರುತ್ತೆ ಅಂತ ಮಾತ್ರ ನಾನು ಹೇಳ್ಬೋದು ಅಷ್ಟೇನೆ. ಯಾಕೆಂದ್ರೆ ನಾನು ಪ್ರತಿ ಸಲ ಏನೇ ಹೇಳಿದ್ರು ಕೂಡ ಕೆಲವೊಬ್ರು ಇದ್ದಾರೆ ಕಮೆಂಟ್ ಹಾಕೋರು, ಬೇರೆಯವರೆಲ್ಲ ಮಾಡ್ತಾರಲ್ಲ ಅವ್ರಿಗೇನು ಆಗಿಲ್ಲ ಅಂತ ಹೇಳೋದೊಂದು ಕಾಮನ್ ಆಗಿ ಬರೋ ಕಮೆಂಟು ನನಗೆ. ಹಾಗಾಗಿ ನಾನು ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ ನಿಮಗೆ, ಈ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇದಿಷ್ಟು ನಿಮಗೆ ಓಕೆ ಅಂತ ಅನ್ಸಿದ್ರೆ ಬೇಡಪ್ಪ ನಾವು ಇದನ್ನ ಮಾಡೋದು ಬೇಡ, ಇದರಿಂದ ಇಂಥ ಪ್ರಾಬ್ಲಮ್ ಆಗುತ್ತೆ ಅಂತ ಏನೋ ಅರ್ಥ ಮಾಡ್ಕೊಂಡ್ರೆ ಓಕೆ, ಇಲ್ಲ ಪರವಾಗಿಲ್ಲ ಅವ್ರು ಹೇಳಿದ್ರೆ ಹೇಳಿ ನಾವು ಮಾಡೋದು ಮಾಡ್ತೀವಿ ಅನ್ನೋದಾದ್ರೆ ಅದೆಲ್ಲ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆಯ್ತಾ. ಇನ್ನು ವಿಷಯಕ್ಕೆ ಬರೋದಾದ್ರೆ AI ತಮ್ನೇಲ್ಗಳ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. AI ತಮ್ನೇಲ್ ಅಂದ್ರೆ ನಾನು ಕೂಡ ಇತ್ತೀಚೆಗೆ ನಾನು ಹಾಕ್ತಾ ಇರೋ ಎಲ್ಲಾ ತಮ್ನೇಲು ಕೂಡ AI ಇದ್ದೇನೆ ಅಂದ್ರೆ ChatGPT ಅಥವಾ Gemini AI ನಿಂದ ಕ್ರಿಯೇಟ್ ಮಾಡ್ಕೊಂತೀವಿ ಅಲ್ವಾ ತಮ್ನೇಲ್ಗಳನ್ನ. ತಮ್ನೇಲ್ ಹೆಂಗ್ ಮಾಡೋದು, ಹೆಂಗ್ ಮಾಡ್ಕೋತೀರಾ ಅಂತ ಕೂಡ ಕೇಳ್ತಾ ಇರ್ತೀರಾ. ನಾನು ಆಲ್ರೆಡಿ ತಮ್ನೇಲ್ ಮಾಡೋದನ್ನು ಕೂಡ ವಿಡಿಯೋ ಮಾಡ್ಬಿಟ್ಟಿದ್ದೀನಿ. ChatGPT ನ ಯೂಸ್ ಮಾಡ್ಕೊಂಡು, Gemini AI ನ ಯೂಸ್ ಮಾಡ್ಕೊಂಡು ಯಾವ ತರ ಅಟ್ರಾಕ್ಟಿವ್ ಆಗಿರೋ ತಮ್ನೇಲ್ಗಳನ್ನ ಬರೀ ಒಂದೆರಡು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಅನ್ನೋ ವಿಡಿಯೋ ಆಲ್ರೆಡಿ ಇದೆ ನನ್ನ ಚಾನಲ್ ಅಲ್ಲಿ, ನೋಡಿ ನೀವು ಕೂಡ ಮಾಡ್ಕೊಬಹುದು. ಇನ್ನು ಅವ್ರು ಕೇಳಿರೋ ಕ್ವಶನ್, AI ತಮ್ನೇಲ್ನ ಹಾಕಿದಾಗ ಎಸ್ ಕೊಡ್ಬೇಕಾ ನೋ ಕೊಡ್ಬೇಕಾ ಆಲ್ಟರ್ಡ್ ಕಂಟೆಂಟ್ ಅಂತ ಅಂದ್ಬಿಟ್ಟು. ನಾವು ನಾರ್ಮಲ್ ತಮ್ನೇಲ್ಗಳನ್ನ ಮಾಡ್ಕೊತಾ ಇದೀವಿ ಅಂತಂದ್ರೆ, ಈಗ ನಾನು ಮಾಡ್ತೀನಲ್ಲ ತಮ್ನೇಲ್ಗಳು ಅದೆಲ್ಲ ನಾರ್ಮಲ್ ತಮ್ನೇಲೆ. ನಮ್ಮ ತಮ್ನೇಲಲ್ಲಿ ಯಾವುದೇ ತರ ಮಿಸ್ಲೀಡ್ ಮಾಡೋದಾಗ್ಲಿ ಅಥವಾ ಕ್ಲಿಕ್ ಬೈಟ್ ಮಾಡೋದಾಗ್ಲಿ ಅಥವಾ ನಮ್ಮ ವಿಡಿಯೋದಲ್ಲಿ ಇಲ್ದೇ ಇರೋ ಕ್ಯಾರೆಕ್ಟರ್ಗಳನ್ನ ತಮ್ನೇಲಲ್ಲಿ ತೋರಿಸ್ಕೊಡೋದು, ಅದೇ ಕ್ಲಿಕ್ ಬೈಟು ಅಂತಾರೆ. ಅಂದ್ರೆ ಈಗ ಕೆಲವ್ರು ನೋಡಿರ್ತಾರೆ ಯಾವ್ದಾದ್ರು ಸೆಲೆಬ್ರಿಟಿಗಳನ್ನೆಲ್ಲ ತಮ್ನೇಲಲ್ಲಿ ಹಾಕೊಂಡಿರ್ತಾರೆ, ಆದ್ರೆ ವಿಡಿಯೋದಲ್ಲಿ ಅವ್ರ ಬಗ್ಗೆ ಮಾತು ಆಡಿರಲ್ಲ ಅಥವಾ ಅವ್ರನ್ನೆಲ್ಲೂ ತೋರಿಸೂ ಇರಲ್ಲ. ಈ ತರ ಇದು ಕ್ಲಿಕ್ ಬೈಟು ಅಥವಾ ಮಿಸ್ಲೀಡಿಂಗ್ ತಮ್ನೇಲ್ಗಳು. ಮಿಸ್ಲೀಡಿಂಗ್ ಅಂದ್ರೂ ಕೂಡ ಇನ್ನೂ ಬೇರೆ ತರ ಅಂತಂದ್ರೆ ವಿಡಿಯೋದಲ್ಲಿ ಇಲ್ದೇ ಇರೋ ವಿಷಯನ ನೀವು ತಮ್ನೇಲಲ್ಲಿ ತೋರಿಸ್ಕೊಳ್ಳೋದು, ಜಸ್ಟ್ ಕ್ಲಿಕ್ಗೋಸ್ಕರ, ಕ್ಲಿಕ್ ಬಂದ್ರೆ ವಿಡಿಯೋ ನೋಡ್ತಾರೆ ಅನ್ನೋದಕ್ಕೋಸ್ಕರ. ಈ ತರ ತುಂಬಾ ಆಗ್ತಾ ಇರುತ್ತೆ. ಇಂಥ ತಮ್ನೇಲ್ಗಳನ್ನ ನೀವು ನಾರ್ಮಲ್ ಆಗಿ ಮಾಡಿದ್ರು ಅಷ್ಟೇ, AI ನ ಯೂಸ್ ಮಾಡ್ಕೊಂಡು ಮಾಡಿದ್ರು ಅಷ್ಟೇನೆ ಅದು ಪ್ರಾಬ್ಲಮ್ ಏನೇನೆ ಆಯ್ತಾ. ಅಂತ ತಮ್ನೇಲ್ಗಳನ್ನ ಹಾಕಂಗಿಲ್ಲ. ನಾರ್ಮಲ್ ತಮ್ನೇಲ್ಗಳು ಅಂತಂದ್ರೆ ಈಗ ನಾನು ಹಾಕೋ ತಮ್ನೇಲು ನಾರ್ಮಲ್ ಆಗಿ ಏನೋ ಕುಕಿಂಗ್ದಾಗ್ಲಿ ವ್ಲಾಗ್ಗಳದಾಗ್ಲಿ ಎಲ್ಲ ಮಾಡ್ಕೊಂತಾ ಇರ್ತಾರೆ ಅಲ್ವಾ. ಅದ್ರಲ್ಲಿ ನೀವು ಇದೀರಾ, ಜೊತೆನಲ್ಲಿ ಒಂದಷ್ಟು ಟೆಕ್ಸ್ಟ್ ಮಾತ್ರ ಆಡ್ ಮಾಡಿರ್ತೀರಾ. ಅದನ್ನ ರಿಯಲ್ ಆಗಿ ಅಂದ್ರೆ ನಾವು ಮಾಡೋ ತಮ್ನೇಲ್ಗಳಲ್ಲಿ ನಮ್ಗೆ ಆತರ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಕಲರ್ ಕಾಂಬಿನೇಷನ್ ಆಗ್ಲಿ ಅಥವಾ ಬ್ಯಾಕ್ ಗ್ರೌಂಡ್ಗಳನ್ನಾಗ್ಲಿ ಇದನ್ನೆಲ್ಲ ನಮ್ಗೆ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗತ್ತೆ. ಹಾಗಾಗಿ ನಾವು ChatGPT ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಅದರಲ್ಲಿ ಚೆನ್ನಾಗಿರೋ ತಮ್ನೇಲ್ಗಳು, ಪ್ರೊಫೆಷನಲ್ ಆಗಿರೋ ತಮ್ನೇಲ್ಗಳು ಬರುತ್ತೆ. ನೋಡಿದ ತಕ್ಷಣ ಕ್ಲಿಕ್ ಮಾಡಬೇಕು ಅನ್ನೋ ತರ ಅದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ ತಮ್ನೇಲ್ಗಳು ಆಯ್ತಾ. ಈ ತರ ತಮ್ನೇಲ್ಗಳನ್ನ ಮಾಡ್ಕೊಂಡಾಗ ಇದಕ್ಕೆ ನಾವು ಎಸ್ ಕೊಡೋ ಅವಶ್ಯಕತೆ ಇಲ್ಲ, ಆಲ್ಟರ್ಡ್ ಕಂಟೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಇದು AI ಬರಲ್ಲ ಆಯ್ತಾ. ಇದು ಜಸ್ಟ್ ತಮ್ನೇಲ್ ಅಷ್ಟೇ, ಅದು ನಾರ್ಮಲ್ ತಮ್ನೇಲ್ ಅಷ್ಟೇನೆ. ಅದ್ರಲ್ಲಿ ನಾವೇ ಇದೀವಿ. ಮತ್ತೆ ನೀವು ತಮ್ನೇಲ್ ಅಲ್ಲಿ ಪ್ರಾಂಪ್ಟ್ ಏನ್ ಕೊಡ್ತೀರಲ್ಲ ಅದರಲ್ಲೂ ಕೂಡ ನೀವು ಕ್ಲಿಯರ್ ಆಗಿ ಹೇಳ್ಬೇಕಾಗತ್ತೆ. ಇದರಲ್ಲಿ ಯಾವುದೇ ಚೇಂಜಸ್ ಇರಬಾರ್ದು, ಒರಿಜಿನಲ್ ಫೋಟೋದಲ್ಲಿ ಯಾವುದೇ ಚೇಂಜಸ್ ಇರಬಾರ್ದು. ಈ ಕುಕಿಂಗ್ ಮಾಡೋರು ತುಂಬಾ ಜನ ನೋಡ್ತೀನಿ ನಾನು. ಕೆಲವೊಂದ್ಸರಿ ಆ ಕುಕಿಂಗ್ ಏನಂದ್ರೆ ನಾವು ಕೊಟ್ಟಿರೋ ಒರಿಜಿನಲ್ ಫೋಟೋ ಅದ್ರಲ್ಲಿ ಬರಲ್ಲ, ಸ್ವಲ್ಪನಾದ್ರೂ ಚೇಂಜಸ್ ಆಗೇ ಆಗಿರುತ್ತೆ. ಹೆಚ್ಚು ಕಡಿಮೆ ಒಂಚೂರು ಹೆಚ್ಚು ಕಡಿಮೆ ಆಗಿದ್ರೆ ಓಕೆ. ಕಂಪ್ಲೀಟ್ ಆಗಿ ಈಗ ಸ್ವಲ್ಪ ಇವಾಗ ಒಂದು ಚಿಕನ್ ರೆಸಿಪಿ ಏನೋ ಮಾಡಿದೀವಿ ಅಂತಂದ್ರೆ ನಾವು ಬಟ್ಲಲ್ಲಿ ಒಂದ್ ಸ್ವಲ್ಪ ತೋರಿಸಿರ್ತೀವಿ, ಆದ್ರೆ ಅದರಲ್ಲಿ ಏನು ತಮ್ನೇಲಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಾ ಇರತ್ತೆ. ಆ ತರ ನಾವು ತೋರಿಸಿರೋದಕ್ಕಿಂತ ಜಾಸ್ತಿ ತಮ್ನೇಲಲ್ಲಿ ತೋರ್ಸಕ್ ಹೋಗ್ಬಾರ್ದು. ಓವರ್ ಎಕ್ಸ್ಪೆಕ್ಟೇಷನ್ ನ ಕ್ರಿಯೇಟ್ ಮಾಡಬಾರ್ದು ತಮ್ನೇಲಲ್ಲಿ. ನಮ್ಮ ವಿಡಿಯೋದಲ್ಲಿ ಏನಿದೆ ಅಷ್ಟು ಮಾತ್ರನೇ ನಾವು ತಮ್ನೇಲಲ್ಲಿ ತೋರಿಸ್ಕೊಂಡಾಗ ಅದು ಯಾವುದು ಪ್ರಾಬ್ಲಮ್ ಇರಲ್ಲ ಆಯ್ತಾ.
ಇನ್ನು ಅಷ್ಟೇನೆ, ಅದು ಇನ್ನೇನು ಪ್ರಾಬ್ಲಮ್ ಇರಲ್ಲ. ನೀವು ನಾರ್ಮಲ್ ತಮ್ನೇಲ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅದಕ್ಕೆ ನೋನೇ ಕೊಡೋದು, ಎಸ್ ಏನು ಕೊಡೋ ಅವಶ್ಯಕತೆ ಇಲ್ಲ. ನೀವು ಅಲ್ಲದೆ ಇರೋ ಕ್ಯಾರೆಕ್ಟರ್ಗಳನ್ನ ತಮ್ನೇಲಲ್ಲಿ ತೋರಿಸ್ಕೊಂತಾ ಇದ್ದೀರಾ ಅಂತಂದಾಗ, ಇವಾಗ ನೀವು ಡಾಕ್ಟರ್ ಅಲ್ಲ, ಲಾಯರ್ ಅಲ್ಲ, ಪೊಲೀಸ್ ಅಲ್ಲ, ಈ ತರ ನೀವಲ್ಲ, ಅದನ್ನ ನೀವೇನಾದ್ರೂ ತಮ್ನೇಲಲ್ಲಿ ತೋರಿಸ್ತಿದ್ದೀರಾ ಅಂತಂದಾಗ ಅವಾಗ ಮಾತ್ರ ಎಸ್ ಕೊಡ್ಬೇಕಾಗತ್ತೆ. ಅದು ಬಿಟ್ಟು ಇನ್ ನಾರ್ಮಲ್ ಆಗಿ ನಾವು ಹೆಂಗಿರ್ತೀವಿ ನಮ್ಮ ಒರಿಜಿನಲ್ ಫೋಟೋ ಕೊಟ್ಟು ತಮ್ನೇಲ್ನ ಮಾಡ್ಕೊಳ್ಳೋವಾಗ ನಾವು ಎಸ್ ಕೊಡೋ ಅವಶ್ಯಕತೆ ಇಲ್ಲ, ನೋನೇ ಕೊಡೋದು. ಆಯ್ತಾ? ಇದಿಷ್ಟು ತಮ್ನೇಲ್ದಾಯ್ತು. ತಮ್ನೇಲ್ ಹೆಂಗ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ವಿಡಿಯೋ ಇದೆ, ಅದನ್ನು ನೋಡಿ ನೀವು ವಿಡಿಯೋನ ಮಾಡ್ಕೊಬಹುದು, ತಮ್ನೇಲ್ಗಳನ್ನ ಮಾಡಿ ಹಾಕೋಬಹುದು. ಆಯ್ತಾ? ಇದಾದ್ಮೇಲೆ AI ವಿಡಿಯೋಗಳ ಬಗ್ಗೆ ಮಾತಾಡಬೇಕು. AI ವಿಡಿಯೋಗಳ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಇದರಲ್ಲೇ ಅಂತಂದ್ರೆ, ಇತ್ತೀಚೆಗೆ ನೀವು ಮಾಡೋ ಕೆಲಸಗಳು ಇದೇನೇನೆ. ತುಂಬಾ ಜನ ಇನ್ಅಥೆಂಟಿಕ್ ಕಂಟೆಂಟ್ ಬಂದು ಚಾನೆಲ್ಗಳು ಡಿಮಾನಿಟೈಸ್ ಆಗುತ್ತೆ ಅಥವಾ ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ. ಇದು ನಾನು ನಿನ್ನೆ ಎಲ್ಲ ಮೊನ್ನೆನೂ ವಿಡಿಯೋ ಮಾಡಿದೆ ಇನ್ಅಥೆಂಟಿಕ್ ಕಂಟೆಂಟ್ ಬಗ್ಗೆ. ಯಾಕೆ ಅಂತಂದ್ರೆ ಈಗ ಯಾರಾದ್ರೂ ಒಬ್ರು ಮಾಡಿರ್ತಾರೆ, ನಾನು ಹೇಳ್ದಲ್ಲ ಅವಾಗ್ಲೇನೆ ಕಮೆಂಟಲ್ಲಿ ಹೇಳ್ತಾರೆ ಅಂತ, ಬೇರೆಯವರೆಲ್ಲ ಮಾಡ್ತಾರೆ ಅವ್ರಿಗೇನು ಆಗಲ್ಲ ನಮ್ಗಾಗತ್ತಾ ಅನ್ನೋ ತರ, ಈ ತರ ಅನ್ಕೊಂಡ್ ಮಾಡ್ಕೊಂಡೆ ಚಾನೆಲ್ಗಳನ್ನ ಕಳ್ಕೊಡೋರು ಜಾಸ್ತಿ. ನಿಮ್ದು ಕಂಟೆಂಟ್ ಏನಿದೆ ಅಷ್ಟು ಮಾತ್ರ ನೀವು ಮಾಡಿ. ನೀವು ಕುಕಿಂಗ್ ಮಾಡ್ತೀರಾ, ವ್ಲಾಗ್ ಮಾಡ್ತೀರಾ, ಟ್ರಾವೆಲ್ ಮಾಡ್ತೀರಾ, ಏನ್ ಮಾಡ್ತೀರಾ, ಟೆಕ್ ಮಾಡ್ತೀರಾ, ನಿಮ್ದು ಇದೇ ಕಂಟೆಂಟ್ ಅಂದ್ಮೇಲೆ ನೀವು ಅದನ್ನ ಮಾತ್ರ ಮಾಡಬೇಕು. ಅದು ಬಿಟ್ಬಿಟ್ಟು ನಿಮ್ಮ ಕಂಟೆಂಟ್ ಅಲ್ಲಿ ನೀವು AI ವಿಡಿಯೋಗಳನ್ನ ತರಬಾರ್ದು. ಶಾರ್ಟ್ಸ್ ಅಲ್ಲಾಗ್ಲಿ, ಲಾಂಗ್ ವಿಡಿಯೋನ ಆಗ್ಲಿ. ಅದು ಹೆಂಗೆ ಅಂತಂದ್ರೆ ಜಾಸ್ತಿ ಅಟ್ರಾಕ್ಟ್ ಆಗೋದು ಲೇಡೀಸೇನೆ, ಜೆಂಟ್ಸ್ಗಿಂತ. ಹುಡುಗರು ಸ್ವಲ್ಪ ಹುಷಾರೇನೆ, ಅವ್ರ ಕಂಟೆಂಟ್ ಏನಿದೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವರು ಮಧ್ಯದಲ್ಲಿ ಈ ತರ ಎಲ್ಲ ಮಿಕ್ಸ್ ಮಾಡಕ್ ಹೋಗಲ್ಲ. ಈ ಹೆಂಗಸ್ರು ಏನಿರ್ತಾರೆ ಅಂದ್ರೆ ನೋಡ್ತಾ ಇರ್ತಾರೆ ಅಲ್ವಾ ವಿಡಿಯೋಗಳನ್ನ. ಈಗ ಯಾವ್ದಾದ್ರು ಒಂದು ಶಾರ್ಟ್ಸ್ ಬರುತ್ತೆ, AI ಶಾರ್ಟ್ಸು, ಅದರಲ್ಲಿ ಏನಾದ್ರು AI ನ ಯೂಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕುಕಿಂಗ್ ಮಾಡೋದು ಅಥವಾ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರೋದು, ಸ್ಯಾರಿಗಳು, ಆ ಸ್ಯಾರಿ ಮೇಲೆಲ್ಲ ತರಕಾರಿಗಳು, ಈ ತರ ಎಲ್ಲ ಡಿಸೈನ್ ಕಾಣಿಸುತ್ತೆ ಅಂತ ಅನ್ಕೊಳ್ಳಿ. ಅದು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ, ನಾವು ಈ ತರ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ. ಯಾಕಂದ್ರೆ ಅಂತ ವಿಡಿಯೋಗೆ ವ್ಯೂಸ್ ಜಾಸ್ತಿ ಬರುತ್ತೆ. ಆ ತರ ಅನ್ಕೊಂಡು ಅದನ್ನ ಹೆಂಗ್ ಮಾಡೋದು ಅನ್ನೋದನ್ನ ಸರ್ಚ್ ಮಾಡ್ತೀರಾ. ಅದನ್ನ ಹೆಂಗ್ ಮಾಡೋದು ಅನ್ನೋದು ಕೂಡ ವಿಡಿಯೋಗಳನ್ನ ಮಾಡಿರ್ತಾರೆ, ಅದನ್ನ ನೋಡ್ಕೊಂಡು ಮಾಡ್ತೀರಾ. ಆ ವಿಡಿಯೋಗಳು ಮಾಡಿ ಹೇಳ್ಕೊಟ್ಟಿರ್ತಾರೆ ಅಲ್ಲ, AI ನ ಯೂಸ್ ಮಾಡ್ಕೊಂಡು ಯಾವ ತರ ವಿಡಿಯೋಗಳನ್ನ ಮಾಡೋದು, AI ವಿಡಿಯೋಗಳನ್ನ ಅಂತ ಹೇಳ್ಕೊಟ್ಟಿರೋರು ನಿಮ್ಗೆ ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಲ್ಲ, ಅದ್ರ ಪ್ರಾಬ್ಲಮ್ ಏನು ಅಂತ ಅವ್ರು ಹೇಳಲ್ಲ. ಜಸ್ಟ್ ಅವರು ಒಂದು ವಿಡಿಯೋ ಮಾಡೋದನ್ನ ಹೇಳ್ಕೊಟ್ಟಿರ್ತಾರೆ. ಇವಾಗ ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಹಂಗಿದ್ರೆ ಅವರಿಗೆ ಯಾವ್ದು ಪ್ರಾಬ್ಲಮ್ ಬರಲ್ವಾ, ಅವರಿಗೆ ಅಥೆಂಟಿಕ್ ಕಂಟೆಂಟ್ ಬರಲ್ವಾ ಅಂತ ನೀವು ಕೇಳೋದಾದ್ರೆ, ಅವರು ಜಸ್ಟ್ ಟ್ಯುಟೋರಿಯಲ್ ಮಾಡ್ತಿದ್ದಾರೆ ಅಷ್ಟೇನೆ, ಅವ್ರು ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಯಾವ್ದು ಪ್ರಾಬ್ಲಮ್ ಬರಲ್ಲ. ಅದು ಎಜುಕೇಶನ್ ಪರ್ಪಸ್ ಆಯ್ತು. ಅದನ್ನ ನೋಡ್ಕೊಂಡು ನೀವು ಮಾಡಿರ್ತೀರಲ್ವಾ ವಿಡಿಯೋಗಳನ್ನ, ನಿಮ್ಮದು ಯಾವ ಕ್ಯಾಟಗರಿ, ನಿಮ್ದು AI ಕಂಟೆಂಟ್ ಅಲ್ಲ, ಅನಿಮೇಷನ್ ಕಂಟೆಂಟ್ ಅಲ್ಲ. ಹಂಗಿದ್ಮೇಲೆ ನೀವು ಯಾಕೆ AI ನ ಮಾಡ್ಕೊಂತೀರಾ? ಈ ನಾರ್ಮಲ್ ವಿಡಿಯೋಗಳನ್ನ ಮಾಡೋರು ನೀವು AI ಗೆ ಯಾಕೆ ಹೋಗ್ತೀರಾ? ಅಟ್ರಾಕ್ಟ್ ಆಗ್ತೀರಾ ಅಷ್ಟೇನೆ. ಬೇರೆಯವ್ರದ್ದೆಲ್ಲ ಯಾರೋ ಮಾಡಿದ್ದಾರೆ, ಮಾಡಿರೋರು ಕೂಡ ಹೇಳ್ತಾರೆ ಮಾಡ್ಕೋ ಪರವಾಗಿಲ್ಲ, ಏನೋ ಅವ್ರು ಹೇಳ್ತಾರೆ ಅಷ್ಟೇ, ಏನೂ ಆಗಲ್ಲ ನೀನು ಮಾಡು ಅಂತ ಅಂದ್ಬಿಟ್ಟು, ನಾನು ಮಾಡಿದ್ದೀನಿ ನೀನು ಮಾಡು ಅಂತ ಹೇಳ್ತಾರೆ. ನೀವು ಅದೇ ಇದರಲ್ಲಿ ಹೌದಾ ಪರವಾಗಿಲ್ಲ ಬಿಡು ಹಂಗಿದ್ರೆ ಅಂತ ಅಂದ್ಬಿಟ್ಟು ನೀವು ಕೂಡ ಮಾಡ್ಕೊಂತೀರಾ. ನೀವು ಒಂದಷ್ಟು ನಿಮ್ಮ ಚಾನಲಲ್ಲಿ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಒರಿಜಿನಲ್ ಕಂಟೆಂಟ್ನೇ ಮಾಡ್ಕೊಂಡು ಬಂದ್ಬಿಟ್ಟು ಸೆಂಟ್ರಲ್ ಎಲ್ಲೋ ಒಂದೆರಡು AI ವಿಡಿಯೋಗಳನ್ನ ಮಾಡಿ, ಆ ಒಂದೆರಡು AI ವಿಡಿಯೋಗಳಿಂದನೇ ನಿಮ್ಮ ಚಾನಲ್ ಏನಾದರೂ ಮಾನಿಟೈಸೇಷನ್ ರಿಜೆಕ್ಟ್ ಆಯಿತು ಅಥವಾ ಮಾನಿಟೈಸೇಷನ್ ಆಗಿದೆ ಡಿಮಾನಿಟೈಸ್ ಆಯಿತು ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಅವಾಗ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬಂದ್ಬಿಟ್ಟು ಆ ಥರ ಬಂದೇನಾದರೂ ಆಯಿತು ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ಅದನ್ನು ಅಪ್ಲೈ ಮಾಡಿಕೊಂಡು, ಅಂದರೆ ಆ ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ ಅಪ್ಲೈ ಮಾಡಿ, ಒಂದೆರಡು ವಿಡಿಯೋ ಆದರೆ ಓಕೆ. ಅದೇ ಏನಾದರೂ ಜಾಸ್ತಿ ಮಾಡಿದ್ದೀರಾ ಅಂತಂದರೆ ಅದೆಲ್ಲಾನು ಡಿಲೀಟ್ ಮಾಡಿ, ಅದೆಲ್ಲಾನು ಮತ್ತೆ ವಿಡಿಯೋಗಳನ್ನ ಹಾಕಿ ವಾಚವರ್ನ ತರಿಸ್ಕೊಂಡು ಮತ್ತೆ ಅಪ್ಲೈ ಮಾಡಿ, ಅಕಸ್ಮಾತ್ ಮಾನಿಟೈಸ್ ಆಗಿರೋ ಚಾನಲ್ ಡಿಮಾನಿಟೈಸ್ ಆಗಿದ್ರೆ ಅದೆಲ್ಲ ರಿಸ್ಕ್ ಕೆಲಸಗಳು. ನಿಮ್ಮ ಓನ್ ಕಂಟೆಂಟ್ ಏನಿದೆ ಅದು ಬಿಟ್ಟು ನೀವು ಬೇರೆ ಕಂಟೆಂಟ್ಗಳ ಕಡೆ ಹೋಗಬೇಡಿ. ಅದು ಎಂಥದೇ ಬರಲಿ, ಹೊಸದಾಗಿ ಏನೇ ಬರಲಿ, ಯೂಟ್ಯೂಬೇ ಕೊಡೋದು ಅದೆಲ್ಲಾನು. ಆದರೂ ಕೂಡ ನೀವು ಅದರಲ್ಲಿ ಏನಂತಾರೆ ಮನ್ಸನ್ನ ಚಂಚಲ ಮಾಡ್ಕೊಳ್ಳೋದು ಅಂತಾರಲ್ಲ, ಆ ಥರ ಮಾಡ್ಕೊಬೇಡಿ, ಮ್ಯಾನಿಪ್ಯುಲೇಟ್ ಆಗಬೇಡಿ. ಯಾರೋ ಏನೋ ಹೇಳ್ಕೊಟ್ರು ಕೂಡ ನಿಮಗೆ ಗೊತ್ತಿರಬೇಕು ನಿಮ್ಮ ಕಂಟೆಂಟ್ ಬಗ್ಗೆ. ಇಲ್ಲ ನಂದಿದು ಒರಿಜಿನಲ್ ಕಂಟೆಂಟು, ನಾನು ಇಷ್ಟೇ ಮಾಡ್ತೀನಿ, ನಾನು ಬೇರೆ ಯಾರು ಏನೇ ಹೇಳಿದ್ರು ಕೂಡ ನಾನು ಬೇರೆ ಕಂಟೆಂಟ್ ಕಡೆ ತಲೆ ಹಾಕಲ್ಲ. ಈ ಥರ ನಿಮಗೆ ಯೋಚನೆಗಳಿದ್ದಾಗ ನೀವು ಮಾಡಲ್ಲ ಇಂಥ ತಪ್ಪನ್ನ. ಆದರೆ ಆ ಥರ ಏನಂತಂದರೆ ಅವರು ಹೇಳ್ಕೊಡೋರು
ಕೂಡ ಹಾಗೇನೆ ವ್ಯೂಸ್ ಚೆನ್ನಾಗಿ ಬರುತ್ತೆ, ಸಬ್ಸ್ಕ್ರೈಬ್ ಬರುತ್ತೆ ಗೊತ್ತಾ ನಿನಗೆ, ಮತ್ತು ಅವ್ರಿಗೂ ಕೂಡ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ ಅಲ್ಲ, ಅದನ್ನ ನೋಡಿದ ತಕ್ಷಣ ನಿಮಗೂ ಅನ್ಸುತ್ತೆ ಮತ್ತು ಅವ್ರಿಗೆ ಬಂದಿದೆ ನಮಗೂ ಕೂಡ ಬರುತ್ತೆ, ನಾವು ಕೂಡ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕೆಲವೊಂದ್ಸರಿ ಅಂದರೆ ಮಾಡ್ಕೊಂಬಿಡೋಣ. ಇವಾಗ ಕೆಲವೊಬ್ರು ಕೇಳೋದು ನನಗೆ ಹಂಗೇನೆ, ಸಿಸ್ಟರ್ ಇವಾಗೆಲ್ಲ ಅಂದರೆ ವಿಡಿಯೋಗಳನ್ನೆಲ್ಲ ಇವಾಗ ಇರಲಿ, ಅದು ಮಾನಿಟೈಸ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ಡಿಲೀಟ್ ಮಾಡಿಬಿಡ್ತೀನಿ ನಾನು ಅಂತ ಅಂದ್ಬಿಟ್ಟು, ಅಲ್ಲಿ ತನಕ ನೀವು ಏನು ಅಪ್ಲೋಡ್ ಮಾಡಿರೋ ವಿಡಿಯೋಗಳು ಯೂಟ್ಯೂಬಲ್ಲೇ ಇರುತ್ತೆ ಅಲ್ಲ, ಅದ್ರದ್ದೆಲ್ಲಾನು ಹಿಸ್ಟ್ರಿ ಯೂಟ್ಯೂಬ್ ಹತ್ರ ಇರುತ್ತೆ ಅಲ್ವಾ, ನೀವು ಆ ಟೈಮಿಗೆ ಡಿಲೀಟ್ ಮಾಡಿಬಿಟ್ಟು ಅಪ್ಲೈ ಮಾಡಿಬಿಟ್ರೆ ಏನೂ ಆಗಲ್ಲ ಅಂತನಾ? ಅದು ಹೆಂಗೆ ಅನ್ಕೊಂತೀರಾ ನೀವು? ಹಾಗೆಲ್ಲನೂ ಆ ಥರ ಮಿಸ್ಟೇಕ್ಗಳನ್ನೇ ಮಾಡೋದು ಜಾಸ್ತಿ ತುಂಬ ಜನ. ಹಾಗಾಗಿ ನೀವು ಎ ಐ ವಿಡಿಯೋಗಳನ್ನ ನಾರ್ಮಲ್ ಕಂಟೆಂಟ್ ಮಾಡೋರು ಯಾರು ಕೂಡ ಎ ಐ ವಿಡಿಯೋಗಳಿಗೆ ಹೋಗಬೇಡಿ. ನಿಮ್ಗೆ ಅಷ್ಟೊಂದು ಆಸೆ ಇದೆ ಅದು ಮಾಡ್ಕೊಳ್ಳೋಕ್ಕೆ ವಿಡಿಯೋಗಳು ಅಂತಿದ್ರೆ ಅಂಥ ವಿಡಿಯೋಗಳನ್ನ ಮಾಡಿಕೊಂಡು ನೀವು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ಎಲ್ಲಾದರೂ ಹಾಕ್ಕೊಳ್ಳಿ. ಅಂಥ ವಿಡಿಯೋಗಳನ್ನ ಯೂಟ್ಯೂಬಲ್ಲಿ ಹಾಕಕ್ಕೆ ಹೋಗಬೇಡಿ. ಯೂಟ್ಯೂಬಲ್ಲಿ ಹಾಕಿ ನಿಮ್ಮ ಒರಿಜಿನಲ್ ಕಂಟೆಂಟ್ನ ನೀವೇ ಡ್ಯಾಮೇಜ್ ಮಾಡ್ಕೊತೀರಾ ಅಷ್ಟೇನೆ, ಚೆನ್ನಾಗಿರೋ ಚಾನಲ್ನ ನೀವೇ ಹಾಳು ಮಾಡ್ಕೊತೀರಾ ಆಯಿತಾ. ಈಗ ಅದೇ ಹೇಳ್ದಂಗೆ ಅಟ್ರಾಕ್ಟ್ ಆಗೋದು ಜಾಸ್ತಿ ಆಗತ್ತೆ. ಆ ಹೇಳ್ಕೊಡೋರು ಅಂದ್ರೆ ಆ ಚಾನಲ್ ಬರೀ ಎ ಐ ವಿಡಿಯೋನ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿರೋರು ಕೂಡ ನಿಮ್ಗೆ ಅದ್ರ ಬಗ್ಗೆ ಹೇಳಿರಲ್ಲ, ಪ್ರಾಬ್ಲಮ್ ಏನು ಅಂತ ಹೇಳಿರಲ್ಲ. ಹಂಗಿದ್ರೆ ಈಗ ಬೇರೆಯವರೆಲ್ಲ ಮಾಡ್ತಿದಾರಲ್ವಾ ಅಂತಂದ್ರೆ ಕಂಪ್ಲೀಟ್ ಆಗಿ ಚಾನಲ್ ಎ ಐದೇ ಆಗಿದೆ, ಎ ಐ ವಿಡಿಯೋಗಳೇ ಆಗಿದೆ ಅಂತಂದಾಗ ಅವ್ರು ಅದಕ್ಕೆ ಬೇಕಾಗಿರೋ ಎಲ್ಲ ಪ್ರಿಕಾಷನ್ಸ್ನು ತಗೊಂಡಿರ್ತಾರೆ. ಅದನ್ನ ಹೆಂಗ್ ಮಾಡ್ಕೊಬೇಕು, ಏನ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಬರಲ್ಲ, ಇದನ್ನೆಲ್ಲ ಅವ್ರು ತಿಳ್ಕೊಂಡು ಮಾಡಿರ್ತಾರೆ ಆಯ್ತಾ. ತಿಳ್ಕೊಂಡೆ ಮಾಡಿರೋರ್ ಚಾನಲ್ ಮಾನಿಟೈಸ್ ಕೆಲವೊಂದ್ಸರಿ ಆಗ್ಬೋದು, ಆದ್ಮೇಲೆ ಕೂಡ ಡಿಮಾನಿಟೈಸ್ ಆಗತ್ತೆ, ಅಥವಾ ಒಂದೆರಡು ಪೇಮೆಂಟ್ ತಗೊಂಡ್ಮೇಲೆ ಕೂಡ ಡಿಮಾನಿಟೈಸ್ ಆಗತ್ತೆ. ಆದಷ್ಟು ಎ ಐ ಚಾನಲ್ಗಳು ಉಳಿಯಲ್ಲ. ಎ ಐ ಚಾನಲ್ಗಳು ಯಾವತ್ತೂ ಲಾಂಗ್ ಟೈಮಲ್ಲಿ ಉಳಿಯಲ್ಲ. ಸಡನ್ ಆ ತಕ್ಷಣಕ್ಕೆ ಅವು ಇರ್ಬೋದು ಅಷ್ಟೇನೆ, ಅದರಿಂದ ಮಾನಿಟೈಸ್ ಆಗಿ ಒಂದೆರಡು ಪೇಮೆಂಟ್ನ ತಗೊಬೋದು, ಆಮೇಲೆ ಗ್ಯಾರಂಟಿ ಡಿಮಾನಿಟೈಸ್ ಆಗುತ್ತೆ. ಅದು ಅಥವಾ ಅವ್ರಿಗೆಲ್ಲ ಮುಂಚೆನೆ ಚೆನ್ನಾಗಿ ಗೊತ್ತು, ನಾನು ಹೆಂಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತು, ಇದನ್ನ ನನ್ನ ಪ್ರಾಬ್ಲಮ್ ಬರ್ದೇ ಇರೋ ಥರ ನಾನು ಉಳಿಸ್ಕೊತೀನಿ ಚಾನಲ್ ಅನ್ನೋರು ಅದನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ಹೇಳಿದ್ದು, ಅದಕ್ಕೆಲ್ಲ ತುಂಬ ಪ್ರಿಪ್ರೇಷನ್ಸ್ ಬೇಕಾಗತ್ತೆ. ನಾವು ನಾರ್ಮಲ್ ಕಂಟೆಂಟ್ಗಳು ಮಾಡೋರು ನಮ್ಗೆ ಅದ್ರ ಬಗ್ಗೆ ಗೊತ್ತೂ ಇರಲ್ಲ. ಅದೇನು ಜನ್ರೇಟ್ ಮಾಡ್ಕೊಳ್ಳೋದು ಏನು ಈಸಿ ಕೆಲಸ. ಅದನ್ನೇನು ಚಾಟ್ ಜಿಪಿಟಿಗೆ ಹೋಗ್ಬಿಟ್ಟು ಒಂದು ಪ್ರಾಂಪ್ಟನ್ನು ಕೇಳಿದ್ರೆ ಪ್ರಾಂಪ್ಟ್ ಕೊಡುತ್ತೆ, ಅದನ್ನು ತಗೊಂಬಂದು ನಾವು ಜೆಮಿನಿ ಎ ಐನಲ್ಲೋ ಅಥವಾ ಇನ್ಯಾವುದೋ ಎಡಿಟಿಂಗ್ ಆ್ಯಪ್ ಅಥವಾ ಏನೋ ವಿಡಿಯೋ ಕ್ರಿಯೇಟರ್ ಆ್ಯಪ್ಗಳಲ್ಲಿ ಹಾಕ್ಕೊಂಬಿಟ್ಟು ನಾವು ಅದನ್ನು ಒಂದು 10 ಸೆಕೆಂಡಲ್ಲಿ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ, ಬಂದೇ ಬಿಡುತ್ತೆ ವಿಡಿಯೋ. ಅದನ್ನೇ ಮಾಸ್ ಪ್ರೊಡ್ಯೂಸ್ ಅನ್ನೋದು. ಯಾಕಂದರೆ ಅದರಲ್ಲಿ ನಿಮ್ಗೆ ಎಫರ್ಟ್ ಇಲ್ಲ, ನಿಮ್ಗೆ ಯಾವುದೇ ಕಷ್ಟ ಇಲ್ಲ ಅದರಲ್ಲಿ. ಈಗ ಕಂಪ್ಲೀಟಾಗಿ ಎ ಐ ವಿಡಿಯೋ ಮಾಡೋರು ಏನು ಮಾಡ್ತಾರೆ ಅಂತಂದರೆ, ಅವರು ಮಧ್ಯದಲ್ಲಿ ಅವ್ರು ಕಾಣಿಸ್ಕೊತಾರೆ, ಆ ಸ್ಟೋರಿ ಬಗ್ಗೆ ಅವರು ಅವಾಗವಾಗ ಕಾಣಿಸ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾರೆ. ಅದಾದ್ಮೇಲೆ ಅಲ್ಲಲ್ಲಿ ಎ ಐ ವಿಡಿಯೋಗಳನ್ನ ಯೂಸ್ ಮಾಡ್ಕೊತಾರೆ. ಹಂಗಾಗಿ ಅವ್ರಿಗೆ ಯಾವುದೇ ಪ್ರಾಬ್ಲಮ್ಮು ಇರಲ್ಲ. ನೀವೇನು ಮಾಡ್ತೀರಾ ಅಂದರೆ ಅರ್ಧ ತಿಳ್ಕೊಂಡು ಕಂಪ್ಲೀಟ್ ಆಗಿ ಆ ವಿಡಿಯೋ, ಈಗೊಂದು ಅಡುಗೆ ಮಾಡ್ತಾ ಇರೋದು ಬೊಂಬೆ ವಿಡಿಯೋ ಏನಿರುತ್ತೆ, ನಿಮ್ಮದೇ ಫೋಟೋ ಕೊಟ್ಬಿಟ್ಟು ಕೂಡ ನಿಮ್ಮನ್ನು ನೀವೇ ಏನು ಎ ಐನಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅಡುಗೆ ಮಾಡೋದು ಅಥವಾ ಕೆಲಸ ಮಾಡೋದು, ರಂಗೋಲಿ ಬಿಡಿಸೋದು, ಏನೋ ಒಂದು ಮಾಡ್ಕೊಂಡಿರ್ತೀರ ಅನ್ಕೊಳ್ಳಿ, ಅದು ಕಂಪ್ಲೀಟಾಗಿ ಎ ಐ ಆಗಿರುತ್ತೆ, ಅದು ಮಾಸ್ ಪ್ರೊಡ್ಯೂಸ್ ಆಗಿರುತ್ತೆ. ಅಂಥ ವಿಡಿಯೋ ಮಾಡಿದಾಗಲೇ ಪ್ರಾಬ್ಲಮ್ ಆಗೋದು. ಹಾಗಾಗಿ ನೀವು ನಾರ್ಮಲ್ ಕಂಟೆಂಟ್ ಮಾಡೋರು ಯಾವತ್ತೂ ಕೂಡ ಎ ಐ ಸವಾಸಕ್ಕೆ ಹೋಗಬೇಡಿ. ಯಾರು ಏನೇ ಹೇಳ್ಕೊಡ್ಲಿ ಅಥವಾ ಯಾರು ಬೇಕಾದರೂ ಆ ವಿಡಿಯೋನ ಹಾಕ್ಕೊಂಡು ಹೆಚ್ಚು ವ್ಯೂಸು ಹೆಚ್ಚು ಸಬ್ಸ್ಕ್ರೈಬರ್ನ ತರಿಸ್ಕೊಂಡ್ಲಿ, ನೀವು ಮಾತ್ರ ಯಾವ ಕಡೆಗೂ ಏನು ಮನಸ್ಸನ್ನ ಕೆಡಿಸ್ಕೊಂದಿರ, ಏನಂತಾರೆ ಅದಕ್ಕೆ, ಚಂಚಲ ಆಗೋದು ಅಂತಾರಲ್ಲ, ಮ್ಯಾನಿಪ್ಯುಲೇಟ್ ಆಗೋದು ಅಂತಾರಲ್ಲ, ಅದು ಹಾಕ್ದಿರ ನಿಮ್ಮ ಇದು ಏನಿರುತ್ತೆ, ನಿಮ್ಮ ಕಂಟೆಂಟ್ ಏನಿರುತ್ತೆ ಅಷ್ಟು ಮಾತ್ರ ನೀವು ಕರೆಕ್ಟಾಗಿ ಮಾಡ್ಕೊಂಡೋಗಿ, ಅದು ಇವತ್ತಲ್ಲ ನಾಳೆ ನಿಮ್ಮ ಚಾನಲ್ಲು ನಾರ್ಮಲ್ ಆಗಿ ಗ್ರೋ ಆಗುತ್ತೆ ಆಯಿತಾ. ಈ ಥರ ಎಲ್ಲ ಮಾಡ್ಕೊಂಡು ಪ್ರಾಬ್ಲಮ್ಗಳನ್ನ ತರಿಸ್ಕೊಬೇಡಿ. ಸಡನ್ನಾಗಿ ಗ್ರೋ ಆಗಿಬಿಡ್ಬೇಕು, ಸಡನ್ನಾಗಿ ನಮಗೆ ವ್ಯೂಸ್ ಬಂದ್ಬಿಡ್ಬೇಕು, ಸಡನ್ನಾಗಿ ಏನೋ ಮಾನಿಟೈಸ್ ಆಗಿಬಿಡ್ಬೇಕು, ಈ ಥರ ಸಡನ್ನಾಗಿ ಏನಾಗುತ್ತೆ, ಆ ಸಡನ್ನಾಗಿ ಹಂಗೆ ಹೋಗ್ಬಿಡುತ್ತೆ ಅದು ಚಾನಲ್ ಕೂಡ ಆಯಿತಾ. ಅಂಥದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ನು ಎ ಐ ತಮ್ನೇಲ್ ಬಗ್ಗೆನೂ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಎ ಐ ವಿಡಿಯೋಗಳ ಬಗ್ಗೆನೂ ಇವಾಗ ಹೇಳಿದ್ದೀನಿ. ಇದಿಷ್ಟು ಯೂಟ್ಯೂಬಲ್ಲಿ ಇರೋ ಏನೋ ಪಾಲಿಸೀಸು ರೂಲ್ಸ್ಗಳಿಗೆ ವಿರುದ್ಧ ಇರೋದನ್ನ ಹೇಳಿದ್ದೀನಿ ನಾನು. ಎ ಐ ವಿಡಿಯೋಗಳನ್ನ ಮಾಡೋದ್ರಿಂದ ಏನು ಇನ್ಆಥೆಂಟಿಕ್ ಕಂಟೆಂಟ್ ಬರುತ್ತೆ, ಅದು ಎಫರ್ಟ್ಲೆಸ್ ಕಂಟೆಂಟ್ ಆಗಿರೋದ್ರಿಂದ. ಇಷ್ಟು ಹೇಳಿದ್ಮೇಲೇನು ನೀವೇನಾದರೂ ಇಲ್ಲ ನಾವು ಮಾಡ್ತೀವಿ, ಟ್ರೈ ಮಾಡ್ತೀವಿ, ಒಂದ್ಸಲಿ ನೋಡ್ತೀವಿ, ಅವ್ರದ್ದು ಯಾರ್ದೋ ಆಗಿದೆ ನಾನು ಒಂದ್ಸರಿ ಮಾಡಿ ನೋಡ್ತೀನಿ, ಆ ಥರ ಏನಾದ್ರು ನಿಮ್ಗೆ ಯೋಚನೆ ಇತ್ತು ಅಂತಂದರೆ ನೀವು ಮಾಡ್ಕೊಬೋದು. ಇದರಲ್ಲಿ ನಂದು ಯಾವುದೇ ಇದು ಇಲ್ಲ, ನಾನು ಶುರುನಲ್ಲೇ ಹೇಳ್ಬಿಟ್ಟಿದ್ದೀನಿ. ಇದು ಕಂಪ್ಲೀಟಾಗಿ ಏನೋ ಒಂದು ಎಚ್ಚರಿಕೆ ಕೊಡೋದಕ್ಕಷ್ಟೇ ನಾನು ವಿಡಿಯೋ ಮಾಡಿದ್ದೀನಿ, ಬಿಟ್ಟರೆ ನೀವು ಮಾಡಲೇಬೇಡಿ ಅಂತ ನಾನು ಹೇಳೂ ಇಲ್ಲ. ನಾನು ಇದನ್ನು ಲಾಸ್ಟ್ ಏನು ಒಂದು ಕ್ರಿಯೇಟರ್ ಕ್ಲಬ್, ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ವಿಡಿಯೋ ಮಾಡಿದಾಗಲೂ ನಾನು ಕ್ಲಿಯರಾಗಿ ಹೇಳಿದ್ದೆ. ಅದರಲ್ಲಿ
ನಾನು ಇದರಲ್ಲಿ ಹೇಳ್ತಿರೋದು ಬರೀ ಬರೋ ಪ್ರಾಬ್ಲಮ್ ಬಗ್ಗೆ ಅಷ್ಟೇ ಹೇಳಿದ್ದೀನಿ. ಇದನ್ನು ಮಾಡೋದ್ರಿಂದ ಏನೇನು ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಅದರಿಂದ ನಿಮಗೆ ಕಂಪ್ಲೀಟಾಗಿ ವರ್ಕೇ ಆಗಲ್ಲ ಅಥವಾ ಅದರಿಂದ ಯಾರು ಏನು ದುಡ್ಡು ಮಾಡ್ತಾ ಇಲ್ಲ ಇದ್ರ ಬಗ್ಗೆ ನಾನು ಹೇಳಿರಲಿಲ್ಲ. ಆದರೂ ಕೆಲವರು ಅದನ್ನು ತಪ್ಪಾಗಿ ಅಂದ್ಕೊಂಡು ತಪ್ಪಾಗಿ ಮಾತಾಡಿದ್ರು, ಪರವಾಗಿಲ್ಲ. ನೋಡಿ, ಅದಕ್ಕೆ ನಾನು ಇದರಲ್ಲಿ ಕ್ಲಿಯರಾಗಿ ಫಸ್ಟೇ ಹೇಳಿದ್ದು, ಎಲ್ಲಾನು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು, ನಿಮ್ಮ ವಿಡಿಯೋಗಳು, ನಿಮ್ಮ ಚಾನಲ್ಲು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಅದ್ರ ಜವಾಬ್ದಾರಿ ಕಂಪ್ಲೀಟಾಗಿ ನಿಮ್ಮದೇ ಆಗಿರುತ್ತೆ. ಚಾನಲ್ ಏನಾದರೂ ಕೂಡ ಅದರ ಜವಾಬ್ದಾರಿ, ಅದರ ಹೊಣೆ ನಿಮ್ಮದೇ ಆಗಿರುತ್ತೆ ಅಲ್ವಾ. ಹಾಗಾಗಿ ನಾನು ಹೇಳೋಷ್ಟು ಹೇಳಿರ್ತೀನಿ ಅಷ್ಟೇನೇ ವಿಡಿಯೋದಲ್ಲಿ. ಇದಿಷ್ಟು AI ಬಗ್ಗೆ ಆಗಿತ್ತು. ನಿಮಗೇನಾದರೂ ಇದರಲ್ಲಿ ಸ್ವಲ್ಪನಾದರೂ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೆಂಗೆ ಅನಿಸ್ತು ವಿಡಿಯೋ ಅಂತ ಅಂದ್ಬಿಟ್ಟು. ನೀವೇನಾದರೂ ಇಂಥ ಮಿಸ್ಟೇಕ್ನ ಮಾಡ್ತಿದ್ದೀರೋ ಇಲ್ವೋ, ಕರೆಕ್ಟಾಗಿ ನಿಮ್ಮ ಕಂಟೆಂಟ್ನ ತೊಗೊಂಡು ಹೋಗ್ತಿದ್ದೀರಾ ಅನ್ನೋದು ಏನೇ ಇದ್ರೂ ಕೂಡ ನನಗೆ ಕಮೆಂಟಲ್ಲಿ ಹೇಳಿ, ಆಯಿತಾ. ಅಷ್ಟೇ, ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಇಲ್ಲಿಗೇನೆ. ನೆಕ್ಸ್ಟ್ ವಿಡಿಯೋ ಒಂದು ಕೇಳಿದ್ದಾರೆ, ಮಕ್ಕಳ ಬಗ್ಗೆ, ಮಕ್ಕಳನ್ನ ವಿಡಿಯೋದಲ್ಲಿ ತೋರಿಸಿದ್ರೆ ಏನು ಪ್ರಾಬ್ಲಮ್ ಬರುತ್ತೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿ, ನಮಗೆ ಕ್ಲಾರಿಟಿ ಬೇಕು ಅಂತ ಅಂದ್ಬಿಟ್ಟು ಅದು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಆಯಿತಾ. ಸರಿ, ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ವಿಡಿಯೋ ನೋಡಿರೋರು ಎಲ್ಲರಿಗೂ ಥ್ಯಾಂಕ್ ಯು. ಟೇಕ್ ಕೇರ್, ಬಾಯ್ ಬಾಯ್.